ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಫ್ರಾಂಚೈಸಿ ಗೆಲ್ಲೋ ಮ್ಯಾಚ್ನ ಯಾವ ರೀತಿ ಸೋಲ್ಬೇಕು ಅಂತ ಕಂಡ್ಕೊಂಡಿರೋ ಯಾವುದಾದ್ರು ಒಂದು ಫ್ರಾಂಚೈಸಿ ಇತ್ತು ಅಂದರೆ ಅದು ನಮ್ಮ RCB ಫ್ರಾಂಚೈಸಿನೇ. ಅದರಲ್ಲೂ RCB ಫ್ಯಾನ್ಸ್ ಅಷ್ಟು ದುರಾದೃಷ್ಟವಂತರು, ನತಾದೃಷ್ಟವಂತರು ಯಾರೂ ಇಲ್ಲ. ನಿಜವಾಗ್ಲೂ ನೆನ್ನೆ ಮ್ಯಾಚ್ ನೋಡಿದ ಮೇಲೆ ಹಂಗೆ ಅನಿಸಿದ್ದು ನನಗೆ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಟೀಮ್ಗಳಿದ್ದಾವೆ, ಎಷ್ಟೋ ಗೇಮ್ಗಳಿದ್ದಾವೆ. ಕ್ರಿಕೆಟ್ ಆಗಿರ್ಬೋದು, NBA ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಎಷ್ಟೋ ಫ್ರಾಂಚೈಸಿ ದೊಡ್ಡ ದೊಡ್ಡ ಫ್ರಾಂಚೈಸಿಗಳೆಲ್ಲ ಇದ್ದಾವೆ. ಬಟ್ ನಮ್ಮ RCB ಫ್ಯಾನ್ಸ್ ಅಷ್ಟು ದುರಾದೃಷ್ಟವಂತ ಫ್ಯಾನ್ಸ್ನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ನೆನ್ನೆ ಮ್ಯಾಚ್ ನೋಡಿದ ಮೇಲಂತೂ ತುಂಬ ಬೇಜಾರಾಗೋಯ್ತು ನನಗಂತೂ. ನಿಜವಾಗ್ಲೂ ಸೋಲೋ ಮ್ಯಾಚಾ? ಗೆಲ್ಲೋ ಮ್ಯಾಚ್ನ ಯಾವ ರೀತಿ ಸೋಲ್ಬೇಕು ಅನ್ನೋದನ್ನ ಯಾವುದಾದ್ರೂ ಒಂದು ಟೀಮು ಕಲ್ತ್ಕೋಬೇಕು ಅಂದರೆ ನಮ್ಮ RCB ನೋಡೇ ಕಲ್ತ್ಕೋಬೇಕು. ಸೋಲೋ ಮ್ಯಾಚ್ ಇಲ್ಲ, ಸೂಪರ್ ಓವರಿಗೆ ಹೋಗೋ ಮ್ಯಾಚ್ ಅಂತೂ ಮೊದಲೇ ಅಲ್ಲ. ಅದರಲ್ಲೂ ಸೂಪರ್ ಓವರಲ್ಲಿ ಆಡಿದ್ದು ನೋಡಂತೂ ನನಗಂತೂ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ಬಿಡಿ ಕಿಮ್ಗಾರ್ತ್ ಅವರು. ಬಟ್ ಬ್ಯಾಟಿಂಗ್ ನೋಡಿದ ಮೇಲಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನನಗಂತೂ. ಆ ಬ್ಯಾಟಿಂಗ್ ನೋಡಿದ ಮೇಲೆ ನಮ್ಮ RCB ಪರಿಸ್ಥಿತಿ ಹೆಂಗಾಯಿತು ಅಂದರೆ, ಈ ಸತಿ ತುಂಬ ಕಷ್ಟ ಇದೆ ಕಪ್ ಗೆಲ್ಲೋದು, ರಿಟೈನ್ ಮಾಡ್ಕೊಳ್ಳೋದು. ಹೊಸತಿ ಗೆದ್ದಿದ್ರು, ಬಟ್ ಈ ಸತಿ ಕಪ್ ಗೆಲ್ಲೋದಂತೂ ತುಂಬ ಕಷ್ಟ ಐತೆ. ಸೂಪರ್ ಓವರಿಗೆ ಹೋಗೋ ಮ್ಯಾಚ್ ಅಲ್ಲದೆ ಇರೋದನ್ನ ಸೂಪರ್ ಓವರಿಗೆ ತಗೊಂಡೋಗಿ ನೋಡೇ ಬೇಜಾರಾಗೋಯ್ತು ನನಗೆ. ಅಷ್ಟು ಈಸಿಯಾಗಿ ಗೆಲ್ಲ ಮ್ಯಾಚ್ನ. ಅದರಲ್ಲೂ RCB ಮ್ಯಾಚ್ ನೋಡ್ಬೇಕಂತೂ ಎಲ್ಲ ಬಾಯಿಗೆ ಬಂದಿರ್ತವೆ. ಲಿಟ್ರಲಿ ಆರ್ಟ್ ಅಂತೂ ಬಾಯಿಗೆ ಬಂದು ಕೂತಿರುತ್ತೆ RCB ಫ್ಯಾನ್ಗಳಿಗೆ. ಅಂಥ ಮ್ಯಾಚ್ ಇದು. ಮಾತಾಡೋಣ. ಅದಕ್ಕೆಲ್ಲ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಟಾಸ್ ಗೆದ್ದಂಥ UP ವಾರಿಯರ್ಸು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದಂಥ RCB ಪವರ್ ಪ್ಲೇಲೇ ಏನೂ ರನ್ ಹೊಡೆಯೋಕ್ಕಾಗಲಿಲ್ಲ. ಸ್ಮೃತಿ ಮಂದನ್ ಅವರು 6 ರನ್ನಿಗೆ ಔಟ್ ಆದರು. ಅದಾದಮೇಲೆ ಬಂದಂಥ ಎಲ್ಲಿಸ್ ಪೆರಿ ಮತ್ತು ಡ್ಯಾನಿ ವೈಟ್ ಹ್ಯಾಡ್ಜ್ ಅವರು ತುಂಬ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಅವರಿಬ್ಬರೇ ಬ್ಯಾಟಿಂಗ್ ಮಾಡಿದ್ದು, ಅವರಿಬ್ಬರು ಬಿಟ್ಟರೆ ಬೇರೆ ಯಾರೂ ರನ್ ಹೊಡೆದೇ ಇಲ್ಲ. ಎಲ್ಲಿಸ್ ಪೆರಿ ಮತ್ತು ಇವರು ಡ್ಯಾನಿ ವೈಟ್ ಅವರು ಪವರ್ ಪ್ಲೇನ, ಯಾಕಂದರೆ ವಿಕೆಟ್ ಬಿದ್ದರೆ ಮತ್ತೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. 40 ರನ್ಸ್ ಮಾತ್ರ ಹೊಡೆದ್ರು. ಅದಾದಮೇಲೆ 10 ಓವರ್ಗೆ ಆಲ್ಮೋಸ್ಟ್ 70 ರನ್ಸ್ ಏನೋ ಹೊಡೆದಿದ್ದು ಅಷ್ಟೇ ನಮ್ಮವರು. ಅದಾದಮೇಲೆ ಯಾವಾಗ 10 ಓವರ್ ಮುಗೀತು, ಅದಾದಮೇಲೆ ಶುರು ಮಾಡ್ಕೊಂಡಿದ್ದು ಹೊಡೆಯೋಕ್ಕೆ. ಎಲ್ಲಿಸ್ ಪೆರಿ ಅವ್ರು ನೋಡಿದಂತೂ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ. ಅವರು ಹಿಪ್ ಇಂಜುರಿ ಇದ್ದರೂ ಕೂಡ ಅವರು 200% ಎಫರ್ಟ್ ಹಾಕಿ ಮ್ಯಾಚ್ನ ಆಡ್ತಾಯಿದ್ದಾರೆ. ಅವರೊಬ್ಬರು ಆಡಿದ್ರಿಂದ ಮ್ಯಾಚು ಗ್ಯಾರಂಟಿ ವಿನ್ ಹಾಕೋಕ್ಕಲ್ಲ. ಯಾವ ರೀತಿ ನಮ್ಮ IPL ಕೊಹ್ಲಿ ಒಬ್ಬರು ಮೊದಲಿಂದ ಆಡ್ತಾಯಿದ್ರು, ಜೊತೆಗೆ ಸ್ವಲ್ಪ ABD ಆಡ್ಕೊಡ್ತಾಯಿದ್ರು, ಅದರಿಂದ ಮ್ಯಾಚ್ ಗೆಲ್ಲೋರು ಬಿಟ್ಟರೆ ಟೂರ್ನಮೆಂಟ್ನ ಗೆಲ್ಲೋಕ್ಕಾಗ್ತಿರಲಿಲ್ಲ. ಬಟ್ ಇಲ್ಲಿ ಮ್ಯಾಚ್ನೇ ಗೆಲ್ಲೋಕ್ಕಾಗ್ತಿಲ್ಲ. 2 ಮ್ಯಾಚು ಎಂಥ ಅದ್ಭುತ ಇನ್ನಿಂಗ್ಸ್ ಆಡಿದ್ದಾರೆ. ಮುಂಬೈ ಮೇಲೆ 81 ರನ್ಸು, ನೆನ್ನೆ 90 ರನ್ನು. ಏನು ಮಾಡ್ಕೊಳ್ಳೋಕ್ಕೆ ಅವರು ನೋಡಂತ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. 100 ಮಾಡ್ಕೋತಾರೆ ಅಂದ್ಕೊಂಡೆ, ಆಗಲಿಲ್ಲ. ಡ್ಯಾನಿ ವೈಟ್ ಅವರು 57 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಬಂದಂಥ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳು ಹೇಳ್ಕೊಳ್ಳೋ ಹಂಗೆ ರನ್ ಮಾಡಲೇ ಇಲ್ಲ. ರಿಚಾ ಘೋಷ್ ಅವರು 2 4 ಹೊಡೆದ್ರು, 8 ರನ್ ಮಾಡಿದರು, ಔಟ್ ಆದರು. ಆಡಬಾರ್ದು ರೀತಿ ಶಾರ್ಟ್ಸೆಲ್ಲ ಆಡಿ ಔಟ್ ಆದರು. ಲಿಟ್ರಲಿ ಇಬ್ಬರೇ ನಮ್ಮ ಬ್ಯಾಟಿಂಗನ್ನು ಎತ್ಕೊಂಡೋಗಿ 80 ರನ್ ತನಕ ಮಾಡಿ 180 ರನ್ ಹೊಡೆಯೋಕ್ಕೆ ಮಾಡಿಕೊಟ್ಟಿದ್ದು. ಬೇರೆ ಇನ್ಯಾರೂ ಇಲ್ಲ. ಯಾಕಂದರೆ ಒಂದು 57 ಒಂದು 90 ಬಿಟ್ಟರೆ ಹೈಯೆಸ್ಟ್ ಸ್ಕೋರು 8 ರನ್ನು. ನಿಜ, 8 ರನ್ನು ಹೈಯೆಸ್ಟು ಅಂದರೆ ಒಬ್ಬರು 10 ರನ್ನ ಕೂಡ ದಾಟಿಲ್ಲ ಅಂದರೆ ನಮ್ಮ ಬ್ಯಾಟಿಂಗ್ ಪರಿಸ್ಥಿತಿ ಎಷ್ಟು ಕಷ್ಟಕ್ಕೆ ಬಂದು ನಿಂತಿದೆ ಅನ್ನೋದು ನೀವೇ ಯೋಚನೆ ಮಾಡಿ. ಓಕೆ, 180 ರನ್ ಏನೋ ಹೊಡೆದ್ರು, ಅದಂತೂ ನಿಜವಾಗ್ಲೂ ಕಮ್ಮಿ ಸ್ಕೋರ್ ಅಂತೂ ಅಲ್ಲವೇ ಅಲ್ಲ. WPL ತುಂಬ ಒಳ್ಳೆ ಸ್ಕೋರೇ. 180 ಅನ್ನೋದಂತೂ ಕಮ್ಮಿ ಸ್ಕೋರ್ ಅಲ್ಲೆಲ್ಲ. ಈಗ ಬೇಕಾದ್ರೆ IPL ಹುಡುಗರದ್ರಲ್ಲಿ ಹೇಳ್ಬೋದು 180 ಕಮ್ಮಿ ಆಯಿತು ಅಂತ. ಈಗಿರೋ ಹೊಡಿತಾ ಇರೋ ಫಾರ್ಮ್ಗಳಲ್ಲಿ ಎಲ್ಲರೂ ಆಡ್ತಾ ಇರೋ ರೀತಿ ನೋಡಿದ್ರೆ. ಬಟ್ ಹುಡುಗಿರಲ್ಲಿ ನಿಜವಾಗ್ಲೂ WPL 180 ಒಳ್ಳೆ ಸ್ಕೋರೇ, ಡಿಫೆಂಡಬಲ್ ಸ್ಕೋರ್. ಸ್ಟಾರ್ಟಿಂಗು ಮತ್ತೆ ಬ್ಯಾಟಿಂಗ್ ಬಂದಂಥ UP ವಾರಿಯರ್ಸ್ ಅವರು ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಕಿರಣ್ ನವಗೆರೆಯವರಂತೂ ಎಲ್ಲ ಹಾಕಿರೂ ರುಬ್ಬಿದ್ರು. ಅದಾದಮೇಲೆ ರೇಣುಕಾ ಸಿಂಗ್ ಅವರು, ಕಿರಣ್ ನವಗೆರೆ ಮತ್ತು ಬೃಂದಾ ಅವರು ಇಬ್ಬರೂ ವಿಕೆಟ್ ತೆಗೆದ್ರು. ಬಟ್ ಅವ್ರದ್ದು 3 ವಿಕೆಟ್ ಹೋಯ್ತು ಪವರ್ ಪ್ಲೇಲೇ. ಆಗಲೇ ನಾನು RCB ಇವತ್ತಾದರೂ ಗೆಲ್ತಾರೆ ಕಣಪ್ಪ, ಚೆನ್ನಾಗಿ ಮಾಡಿದ್ದಾರೆ ಪವರ್ ಪ್ಲೇ, ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಗೆಲ್ತಾರೆ ಅಂತ ಅಂದ್ಕೊಂಡೆ. ಬಟ್ ಪವರ್ ಪ್ಲೇ ಆದಮೇಲೆ ದೀಪ್ತಿ ಶರ್ಮಾ ಅವರು ಕ್ಯಾಪ್ಟನ್ಸ್ 4ನ ಆಡ್ತಾಯಿದ್ರು, ಅವರು ಔಟ್ ಆದರು. ಅದಾದಮೇಲೆ ಬಂದಂಥ ಗ್ರೇಸ್ ಹ್ಯಾರಿಸ್ ಅವರಾಗಿರ್ಬೋದು, ಆಮೇಲೆ
ಗಾರ್ತ್ ಅವ್ರು ಇನ್ನೊಬ್ರು ಇದ್ದಾರೆ ಆಸ್ಟ್ರೇಲಿಯಾದವ್ರು, ಅವರಾಗಿರ್ಬೋದು. ಅವರಿಬ್ಬರು ಔಟ್ ಆದಮೇಲಂತೂ ನಾನು ಪಕ್ಕಾ ಫಿಕ್ಸ್ ಆಗಿ ಹೋಗಿದೆ ಮ್ಯಾಚು ನಮ್ಮ ಕಡೆ ಬರ್ತಾಯಿದೆ. ಬಟ್ ಒಂದೇ ಒಂದು ಭಯ ಇದ್ದೇನಪ್ಪ ಅಂದರೆ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ನು ಅವರು ಹೆನ್ರಿ ಅವರು ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಕಿಮ್ ಗಾರ್ತ್ ಅವರು ಒಳ್ಳೆ ಬೌಲಿಂಗ್ ಮಾಡಿ ಅವ್ರು ವಿಕೆಟ್ ತೆಗೆದ್ರು. ಲಿಟ್ರಲಿ ಹೇಳ್ಬೇಕಂದ್ರೆ ಆ ವಿಕೆಟ್ ಬಿದ್ದ ತಕ್ಷಣ ಮ್ಯಾಚ್ ಮುಗೀತು, RCB ವಿನ್ನು ಅಂತಲೇ ನಾನು ಅಂದ್ಕೊಂಡಿದ್ದು. ನಮ್ಮ ಮನೇಲೇ ಹೇಳ್ಬಿಟ್ಟೆ ನಾನು, ಅಪ್ಪಾಜಿ ನೋಡು ವಿಕೆಟ್ ಬಿತ್ತು ಹೊಡಿದ. ನಮ್ಮಪ್ಪ ನಂಗೆ ಬೈತಾಯಿತ್ತು, ಅವಳೊಬ್ಳವ್ರೆ ಬೇರೆ ಯಾರು ಹೊಡಿಯೋರಿಲ್ವಾ ಅಂತ. ನಾನು ಬೌಲರ್ಸ್ ಇರೋದೆಲ್ಲ ಅವಳೊಬ್ಬಳೇ ಮೇನ್ ಹಿಟ್ಟರ್ ಇದ್ದಿದ್ದು ಹೆನ್ರಿ. ಅವರು ಹೋದ್ರು, ಮ್ಯಾಚ್ ಮುಗೀತು ಅಂತಲೇ ಹೇಳಿದೆ ನಮ್ಮ ಅಪ್ಪಗೆ. ನಮ್ಮಪ್ಪ ನೋಡ್ಬೇಕಾರೆ ಏನೋ ಆಗುತ್ತೆ ಕತೆ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ವಿನ್ನು ಅಂತ ಫುಲ್ ಖುಷಿಯಾಗಿ ಹೋಗಿದ್ದೆ. ಸೋಫಿ ಎಕಲ್ಸ್ಟನ್ ನಿಜ ಬೌಲಿಂಗಲ್ಲೂ ಅವರೇ ಡಿಫ್ರೆನ್ಸ್ ಮಾಡಿದ್ದು. ಯಾಕಂದರೆ ಅಷ್ಟು ಚೆನ್ನಾಗಿ ಹೊಡಿತಾ ಇದ್ದಂಥ ಎಲ್ಲಿಸ್ ಪೇರಿಗೆ 90 ರನ್ ಹೊಡೆದಿದ್ದವ್ರಿಗೆ ಲಾಸ್ಟ್ ಓವರಲ್ಲಿ 20 ಓವರಲ್ಲಿ ಬರೀ ಡೆತ್ತಲ್ಲಿ 5 ರನ್ ಹೊಡಿಸ್ಕೋತಾರೆ. ಅಷ್ಟು ಅದ್ಭುತವಾಗಿ ಹಾಕಿದ್ದಾರೆ ಆ ಡೆತ್ ಬೌಲಿಂಗ್ ಅವರು. ಆವಾಗಲೇ ಅಂದ್ಕೊಂಡೆ ಏನು ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಅಂತ. ಬಟ್ ಬ್ಯಾಟಿಂಗಲ್ಲಂತೂ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಹೊಡಿತಾರೆ ಅಂತ. 6 ಬಾಲಿಗೆ 18 ರನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಮ್ಮ RCB ಅವ್ರ ಕೈಲಿ. ಅಂದರೆ ಬೌಲಿಂಗ್ ಎಷ್ಟು ಕಷ್ಟದಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು. ಆಶಾ ಶೋಭ್ನಾ ಮತ್ತು ಶ್ರೇಯಾಂಕಾ ಪಾಟೀಲ್ ಇಬ್ಬರೂ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ RCB ಅವರು. ಶ್ರೇಯಾಂಕಾ ಪಾಟೀಲು ಹೋದ ವರ್ಷ 20ನೇ ಓವರು ಎಷ್ಟೇ ರನ್ ಇದ್ದರೂ ಕಂಟ್ರೋಲ್ ಮಾಡಿ ಮ್ಯಾಚ್ನ ವಿನ್ ಮಾಡಿಸೋರು. ಲಿಟ್ರಲಿ 10 ರನ್ನು 11 ರನ್ ಇದ್ದರೂ ಕಂಟ್ರೋಲ್ ಮಾಡೋರು. ಈ ವರ್ಷ 18 ರನ್ನು 20 ರನ್ ಇದ್ದರೂ ಹೊಡೆಸ್ಕೋತವ್ರೆ. ಡೆತ್ ಬೌಲಿಂಗ್ ಅಂತೂ ತುಂಬ ಕಷ್ಟದಲ್ಲಿದೆ ನಮ್ಮ RCB ಮಾತ್ರ ಈ ಸತಿ. ಶ್ರೇಯಾಂಕಾ ಪಾಟೀಲು 2 ಮ್ಯಾಚು ಬಂದರು, ಮುಂಬೈ ಮ್ಯಾಚು ಬಂದರು. ಅವತ್ತು ಗೆಲ್ಲ ಮ್ಯಾಚ್ನ ಸೋತರು. ಅದೇನು ಬಿಡಿ, 19ನೇ ಓವರೇ ಹೊಡೆದಾಕಿದ್ರು. 6 ಬಂದಿಗೆ 6 ಬೇಕಿತ್ತು. ಅವಾಗೇನೋ ಹೇಳ್ಬೋದು ಲಾಸ್ಟ್ ಓವರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಓವರು 19ನೇ ಓವರ್ನ ಕಂಟ್ರೋಲ್ ಮಾಡಿಕೊಟ್ರು. 20ನೇ ಓವರ್ಗೆ 18 ರನ್ ಇದ್ದರು ಹೊಡೆಸ್ಕೊತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಶ್ರೇಯಾಂಕಾ ಪಾಟೀಲ್ನಂತ. ಮಿಡಲ್ ಓವರಲ್ಲಿ ಆಶಾ ಶೋಭ್ನಾ ಅವ್ರನ್ನ, ಡೆತ್ ಓವರಲ್ಲಂತೂ ಶ್ರೇಯಾಂಕಾ ಪಾಟೀಲ್ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಎಷ್ಟು ಇಂಜುರಿಯಿಂದ RCBಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಈ ಮ್ಯಾಚ್ ನೋಡಿದ್ರೇ ಗೊತ್ತಾಗುತ್ತೆ. ಓಕೆ ಆಯಿತು, ಹೊಡೆದ್ರು. ರೇಣುಕಾ ಸಿಂಗ್ ಠಾಕೂರ್ ಅವರು ಹೊಡೆಸ್ಕೊಂಡ್ರು. ಮೊದಲನೇ ಬಾಲ್ ಡಾಟ್ ಮಾಡಿದ್ರು. 5 ಬಾಲಿಗೆ 17 ರನ್ ಹೊಡೆಸ್ಕೊಂಡ್ರು. ರಿಚಾ ಘೋಷ್ ಅವರು ಲಾಸ್ಟ್ ಬಾಲ್ ರನ್ಔಟ್ ಮಾಡಿ ಆಲ್ಔಟ್ ಮಾಡಿ ಸ್ಕೋರ್ ಏನೋ ಲೆವೆಲ್ ಆಯಿತು, 180 ಆಯಿತು. ಸೂಪರ್ ಓವರು, ಅದರಲ್ಲೂ ಈಸಿಯಾಗಿ ಗೆಲ್ಬೋದಿತ್ತು. ಎಷ್ಟು ರನ್ನು ಕಿಮ್ ಗಾರ್ತ್ ಅವರು ಅದ್ಭುತವಾಗಿ ಮಾಡಿದರು ಪ್ಲ್ಯಾನಿಂಗ್ ಮಾತ್ರ. ಯಾಕಂದರೆ ಟೈಮ್ ಸಿಕ್ತು. ಎಲ್ಲಿಸ್ ಪೈರೆ ಕಿಮ್ ಗಾರ್ತು ಸ್ಮೃತಿ ಮಂದನ್ನ ಸೇರಿಕೊಂಡು ಪ್ಲ್ಯಾನಿಂಗ್ ಮಾಡಿದರು ಚೆನ್ನಾಗಿ. ಎಲ್ಲರನ್ನೂ ಆಫ್ ಸೈಡಲ್ಲಿ ನಿಲ್ಲಿಸ್ಕೊಂಡ್ರು 3 ಜನನ. ಮೊದಲನೇ ಬಾಲು ಚೆನ್ನಾಗೇ ತಡ ಹಾಕಿದ್ರು ಸ್ಮೃತಿ ಮಂದಣ್ಣ 4 ಹೋಗೋದನ್ನ. ಅದಾದಮೇಲೆ ಯಾಕಂದರೆ ಅವ್ರು ಔಟ್ಸೈಡ್ ಆಫ್ ಆಗ್ತಾಯಿದ್ದು, ಎಲ್ಲ ವೈಡ್ ಲೈನ್ ಆಗ್ತಾಯಿದ್ದು, ಅದರಿಂದ ಒಂದೆರಡು ವೈಡ್ ಹೋಗ್ತವೆ. ಬೌಲಿಂಗ್ದು ಏನು ಕಂಪ್ಲೇಂಟೇ ಇಲ್ಲ. 8 ರನ್ನು ಸೂಪರ್ ಓವರಲ್ಲಿ 8 ರನ್ನಿಗೆ ನಿಲ್ಲಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಇನ್ನೇನು ಬೌಲಿಂಗ್ ಮಾಡಬೇಕು. ಅದಾದಮೇಲೆ ಬ್ಯಾಟಿಂಗು ನಿಜವಾಗ್ಲೂ ಸ್ಮೃತಿ ಮಂದಣ್ಣ ಅವ್ರು ಬರಬೇಕಿತ್ತ. ಫಸ್ಟ್ ಬ್ಯಾಟಿಂಗಲ್ಲಿ ರನ್ ನೋಡ್ದಿಲ್ಲ. ರಿಚಾ ಘೋಷ್ ಅವರು ರನ್ ನೋಡ್ದಿಲ್ಲ. ಹೊಡೆದಿರೋದು ಯಾರು? ಡ್ಯಾನಿ ವೈಟ್ ಹ್ಯಾಡ್ಜು, ಎಲ್ಲಿಸ್ ಪೇರಿ. ಅವರಿಬ್ಬರನ್ನೇ ಕಳಿಸ್ಬೋದಿತ್ತು. ಹೋಗಲಿ, ಸ್ಮೃತಿ ಮಂದಣ್ಣ ಬರಬೇಕಿತ್ತಾ? 1 ಔಟ್ ಆದಮೇಲೆ ಬರ್ಬೋದಿತ್ತಲ್ವಾ? ರಿಚಾ ಘೋಷು ಮತ್ತು ಎಲ್ಲಿಸ್ ಪೇರಿ ಮೇಯ್ನ್ ಇಂಪಾರ್ಟೆಂಟ್, ಅವರೇ ಬರಬೇಕಿತ್ತು. 200% ಕೊಟ್ಟು ಆಡ್ತಾ ಇದ್ದಾರೆ ಎಲ್ಲಿಸ್ ಪೇರಿ ಅವರು. ಪೋಸ್ಟ್ ಮ್ಯಾಚಲ್ಲಿ ನಾನು ನೋಡ್ತಾ ಇದ್ದೆ, ಸೊಂಟಕ್ಕೆಲ್ಲ ಬ್ಯಾಂಡೇಜ್ ಸುತ್ಕೊಂಡಿದ್ದಾರೆ. ಅಷ್ಟು ಇದು ಮಾಡ್ಕೊಂಡು ಆಡ್ತಾಯಿದ್ದಾರೆ. ಅವ್ರು ನೋಡಿದ್ರಂತೂ ನನಗೆ ತುಂಬ ಬೇಜಾರಾಗುತ್ತೆ. ಇದು ಅವರು ಡಿಸರ್ವ್ ಮಾಡ್ತಾ ಇರಲಿಲ್ಲ ಈ ಲಾಸ್ನ. ಅಷ್ಟು ಚೆನ್ನಾಗಿ ಬೌಲಿಂಗಲ್ಲೂ ಕೂಡ 1 ವಿಕೆಟ್ ತಗೊಟ್ಟಿದ್ದಾರೆ. ಬೌಲಿಂಗ್ ಕೂಡ ಮಾಡಿದ್ದಾರೆ. ಇವತ್ತು 20th ಓವರ್ ಅವ್ರಿಗೆ ಕೊಡ್ಬೋದಿತ್ತು. ಲಾಸ್ಟ್ ಮ್ಯಾಚ್ ಏನು ಮಾಡ್ಕೊಂಡಿದ್ರು, ಸ್ಪಿನ್ನರಿಗೆ ಕೊಟ್ಟು ಹೊಡೆಸ್ಕೊಂಡು ಅನ್ನೋ ಕಾರಣಕ್ಕೆ ಈಗ ಸ್ಪೀಡ್ನ ಆದರೆ ಕಂಟ್ರೋಲ್ ಮಾಡ್ಬೋದು ಅಂತ ಇಟ್ಕೊಂಡ್ರು. ಸೋತು. ನಿಜವಾಗ್ಲೂ ಇದು ಯಾರು ಡಿಸಿಷನ್ ಮಾಡಿದ್ರು ಗೊತ್ತಿಲ್ಲ. ಪವರ್ ಪ್ಲೇ ಚೆನ್ನಾಗಿ ಮಾಡಿರ್ಬೋದು, ಬಟ್ ಡೆತ್ತಲ್ಲಿ ಅವ್ರು ಚೆನ್ನಾಗಿ ಮಾಡಲಿಲ್ಲ. ರೇಣುಕಾ ಸಿಂಗ್ ಠಾಕೂರ್ ಅವರು ಪವರ್ ಪ್ಲೇಲಿ ಚೆನ್ನಾಗಿ ಮಾಡಿದ್ರು, 2 ವಿಕೆಟ್ ಎತ್ಕೊಟ್ರು, ಒಪ್ಕೊಳ್ಳೋಣ. ಬಟ್ ಡೆತ್ತಲ್ಲಂತೂ ಅವ್ರು ಮಾಡೋ ಬೌಲಿಂಗ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಅದಲ್ದಲ್ಲೇ ಸೂಪರ್ ಓವರಲ್ಲಿ ಅದು ಯಾರು ಡಿಸೈಡ್ ಮಾಡಿದರು? ಕೋಚ್ ಡಿಸೈಡ್ ಮಾಡಿದ್ದ ಅಥವಾ ಸ್ಮೃತಿ ಮಂದಣ್ಣ ಅವರು ಕ್ಯಾಪ್ಟನ್ ಅವರೇ ಡಿಸೈಡ್ ಮಾಡ್ಕೊಬಂದು ಆಡಿದ್ದ? ನಿಜವಾಗ್ಲೂ ರನ್ನೇ ಬಂದಿರಲಿಲ್ಲ ಈ ಮ್ಯಾಚಲ್ಲಿ ಅವ್ರಿಗೆ. ಅದು ಹೆಂಗೆ ಸೂಪರ್ ಓವರ್ ಆಡೋಕ್ಕೆ ಬಂದರು? ರನ್ ಹೊಡೆದಿರೋ ಇಬ್ಬರಲ್ಲಿ ಒಬ್ಬರಾದರೂ ಬರಬೇಕಿತ್ತು. ಎಲ್ಲಿಸ್ ಪೇರಿ ಬಂದಿದ್ದಿದ್ರೆ ಮ್ಯಾಚ್ ಆರಾಮಾಗಿ ಗೆಲ್ತಿದ್ರು. ಜೊತೆಗೆ ಸೋಫಿ ಎಕಲ್ಸ್ಟನ್ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಏನು ಬೌಲಿಂಗ್ ಮಾಡ್ತಾಯಿದ್ರು. ರಿಚಾ ಘೋಷ್ ಅವ್ರಿಗೂ ಕೂಡ ಹೊಡೆಯೋಕ್ಕಾಗ್ತಾಯಿಲ್ಲ. ಲಿಟ್ರಲಿ RCB ಫ್ಯಾನ್ಗಳು ಅವ್ರಿಗಾಗ ಅಂತ ನೋವು, ನಮಗಾಗ ಅಂತ ನೋವು ಬೇರೆ ಯಾವುದೇ ಫ್ಯಾನ್ಸ್ ಇಡೀ ವರ್ಲ್ಡಲ್ಲಿ ಎಷ್ಟು ಟೀಮ್ಗಳಿದ್ದಾವೆ, ಕ್ರಿಕೆಟ್ ಆಗಿರ್ಬೋದು, NBA ಆಗಿರ್ಬೋದು, ಫುಟ್ಬಾಲು, ಸಾಕರು, ಎಲ್ಲ MSL ಇಂದ ಹಿಡಿದು ಪ್ರತಿಯೊಂದು
ಫ್ರಾಂಚೈಸಿ ಎಷ್ಟು ಇದ್ದಾವೆ, ಅವ್ರು ಯಾರಿಗೂ ಆಗದೇ ಇರೋ ಅಷ್ಟು ನೋವು, ಅವ್ರಿಗೆ ಯಾರಿಗೂ ಆಗದೇ ಇರೋ ಅಷ್ಟು ಕಷ್ಟ ನಮ್ಮ ಆರ್ ಸಿ ಬಿ ಫ್ಯಾನ್ಗಳಿಗಾಗತ್ತೆ. ಲಿಟ್ರಲಿ ಹೇಳ್ಬೇಕು ಅಂತ ಆರ್ ಸಿ ಬಿ ಫ್ಯಾನ್ ಆಗೋದು ಅಷ್ಟು ಈಸಿ ಅಲ್ಲ. ನಿಜ ಹೇಳ್ತೀನಿ, ಆರ್ ಸಿ ಬಿ ಫ್ಯಾನ್ ಆಗೋದು ಅಷ್ಟು ಈಸಿನೇ ಅಲ್ಲ. ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಆರ್ ಸಿ ಬಿ ಮ್ಯಾಚ್ ಬಗ್ಗೆ, ನೆನ್ನೆ ಸ್ಮೃತಿ ಮಂದನ ಅವ್ರು ಮಾಡಿದ್ದು ಡಿಸಿಷನ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ಧನ್ಯವಾದಗಳು.